ಇವತ್ತು ರಾಜ್ಯ ರಾಜಕಾರಣದಲ್ಲಿ ನಡೆದಂತ ಒಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಅದು ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂತದ್ದು. ಬಿಜೆಪಿಗೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಸುಮಲತಾಗೆ ಮಾತಲ್ಲೂ ಕೂಡ ದಳ್ಳಪತಿಗಳೇ ಟಾರ್ಗೆಟ್ ಆಗಿದ್ರು. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಂಪನವನ್ನ ಸೃಷ್ಟಿಸುತ್ತಾ ಕಮಲ ಅನ್ನುವಂತ ಪ್ರಶ್ನೆಗೆ ಇನ್ನು ಮುಂದೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಅಲ್ಲಿ ಸುಮಲತಾ ಅಂಬರೀಶ್ ಅವರು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬಹುದೇನೋ ಅನ್ನುವಂತ ಕುತೂಹಲಗಳಿತ್ತು. ಯಾವ ಕ್ಷೇತ್ರ ಅಂತ ಏನಾದರೂ ಹೇಳ್ತಾರಾ ಅನ್ನುವಂತ ನಿರೀಕ್ಷೆಗಳು ಇತ್ತು. ಅದರ ಜೊತೆಗೆ ಕಾಂಗ್ರೆಸ್ಸಿಗೆ ಹೋಗ್ತಾರಾ ಬಿಜೆಪಿಗೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಇತ್ತು. ಇದಕ್ಕೆ ಸದ್ಯಕ್ಕೆ ಕ್ಲಾರಿಟಿ ಸಿಕ್ಕಿರುವಂತದ್ದು ಬಿಜೆಪಿಗೆ ಬೆಂಬಲ ಕೊಟ್ಟಿರೋದ್ರ ಬಗ್ಗೆ. ಸುಮಲತಾ ಅಂಬರೀಶ್ ಅವರು ಏನ್ ಮಾತನಾಡಿದ್ರು ಇವತ್ತು ಸುದ್ದಿಗೋಷ್ಠಿಯಲ್ಲಿ, ಫಸ್ಟ್ ನೋಡೋಣ. ಇವತ್ತಿನ ದಿನ ನಾನು ನನ್ನ ಹೆಮ್ಮೆಯ ಕ್ಷೇತ್ರವಾದ ಮಂಡ್ಯ ಜಿಲ್ಲೆಯ ಜನರಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲವನ್ನು ನಾನು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಇವತ್ತಿನಿಂದ ನನ್ನ ಸಂಪೂರ್ಣ ಬೆಂಬಲವನ್ನು ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಬಿಜೆಪಿ ಪಕ್ಷಕ್ಕೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ನಾನು ರಾಜಕಾರಣದಲ್ಲಿ ಇರುವವರೆಗೂ ಅಭಿಷೇಕ್ ಅಂಬರೀಶ್ ರಾಜಕಾರಣಕ್ಕೆ ಹೆಜ್ಜೆ ಇಡುವುದಿಲ್ಲ. ಅಂಬರೀಶ್ ಅವರಿದ್ದಾಗ ನಾನು ರಾಜಕಾರಣದಲ್ಲಿ ಇದ್ದೇನಪ್ಪ, ನನಗೇನು ಕಷ್ಟ ಆಗ್ತಿತ್ತ ಮನಸ್ಸು ಮಾಡಿದ್ರೆ. ಒಬ್ಬರು ಬಂದರೆ ಸಾಕು ರಾಜಕಾರಣಕ್ಕೆ, ಎಲ್ಲ ಲೈನ್ ಅದೇ ಕುಟುಂಬದವರು ಬಂದು ನಿಂತ್ಕೊಳ್ತಾ ಇಲ್ವಾ ಇವತ್ತು? ಆ ಥರ ರಾಜಕಾರಣ ನಾವು ಮಾಡೋ ಲೆವೆಲ್ಗೆ ಯಾವತ್ತೂ ಹೋಗಿಲ್ಲ, ಹೋಗೋಕ್ಕೂ ಇಷ್ಟಪಡಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೃಷ್ಣ, ಸುಮಲತಾ ಇವತ್ತು ಬಿಜೆಪಿಗೆ ಬೆಂಬಲ ಕೊಟ್ಟಂತ ವಿಚಾರ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಚರ್ಚೆಯನ್ನು ಹುಟ್ಟು ಹಾಕಿದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಸುಮಲತಾ ಅಂಬರೀಶ್ ಅವರು ತಮ್ಮ ನಡೆ ಏನಿರುತ್ತೆ ಅಂತ ಸಾಕಷ್ಟು ಕುತೂಹಲ ಇತ್ತು. ಅದಕ್ಕೆಲ್ಲಗೂ ಈಗ ತೆರೆ ಎಳೆಯುವಂತ ಒಂದು ಕೆಲಸವನ್ನು ಮಾಡಿದರೆ ಬಿಜೆಪಿಗೆ ಅಧಿಕೃತವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆಯನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ರು. ಮಂಡ್ಯ ಭಾಗದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಪಕ್ಷ ಬಲವರ್ಧನೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದ್ರೀಗ ಸುಮಲತಾ ಅಂಬರೀಶ್ ಅವರು ಬಂದ ಕಾರಣಕ್ಕೋಸ್ಕರವಾಗಿ ಅಂದ್ರೆ ಬೆಂಬಲ ಸೂಚಿಸಿದಾಗಿ ಎಲ್ಲ ಒಂದ್ ಕಡೆಗೆ ಬಿಜೆಪಿಗೆ ದೊಡ್ಡ ಮಟ್ಟದ ಬಲ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಮಂಡ್ಯ ಭಾಗದಲ್ಲಿ ಸುಮಾರು 4 ರಿಂದ 5 ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಮತ್ತೆ ಈಗಾಗಲೇ ಮುಖ್ಯವಾಗಿ ಸುಮಲತಾ ಅಂಬರೀಶ್ ಅವರು ಬೆಂಬಲವನ್ನು ಅಷ್ಟೇ ಕೊಟ್ಟಿದ್ದಾರೆ. ಮತ್ತೆ ಅವರ ಆಪ್ತರಿಗೂ ಕೂಡ ಒಂದು ರೀತಿ ಖುಷಿ ತಂದು ಕೊಟ್ಟಿದೆ. ಯಾಕಂದ್ರೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬರ್ತಂಗ ದಿನಗಳಲ್ಲಿ ಬಿಜೆಪಿ ಪರವಾದಂತಹ ಒಂದು ಅಲೆಯನ್ನು ನಿರ್ಮಾಣ ಮಾಡಬಹುದು ಅನ್ನೋದು ಕೂಡ ಒಂದು ಅಭಿಪ್ರಾಯದಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲೂ ಕೂಡ ಅಂದ್ರೆ ನಾಗೇಶ್ ಅವರು, ಅಂದ್ರೆ ಮುಖ್ಯವಾಗಿ ಮುಳಬಾಗಿಲು ನಾಗೇಶ್ ಅವರು ಕೂಡ ಪಕ್ಷೇತರರಾಗಿದ್ರು. ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರಾಗಿದ್ರು. ಅದೇ ರೀತಿಯಾಗಿ ಅವರಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೂಡ ಕೊಟ್ಟರು. ಅದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಅಂದ್ರೆ ಬೇರೆ ಬೇರೆ ಸ್ಥಾನಮಾನವನ್ನು ಕೊಡಬಹುದು. ಆ ಮುಖಾಂತರವಾಗಿ ಮಂಡ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡಬಹುದು, ಮತ್ತೆ ಪಕ್ಷವನ್ನ ಬಲವರ್ಧನೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ಹಾಕೊಂಡಿರುವಂತದ್ದು. ಅದೇನೇ ಇದ್ರೂ ಕೂಡ ರಾಜ್ಯದ ಬಿಜೆಪಿ ನಾಯಕರಿಗೆ ಈ ಒಂದು ಸುಮಲತಾ ಅಂಬರೀಶ್ ಅವರ ನಡೆ ಸಾಕಷ್ಟು ಖುಷಿಯನ್ನ ತರಿಸಿದೆ. ಆದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನವರ ನಾಯಕರ ನಡೆ ಅನ್ನೋದು ಕೂಡ ಸಾಕಷ್ಟು ಈಗ ಚಿಂತೆ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು, ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದು ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ನಾಯಕರು ಅದಕ್ಕೆ ಕಿಮ್ಮತ್ತನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಮತ್ತೆ ಈಗಾಗಲೇ ಜೆಡಿಎಸ್ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಮಂಡ್ಯ ವಿಧಾನಸಭಾ ಚುನಾವಣೆ ಅಂದ್ರೆ ಸುಮಲತಾ ಅಂಬರೀಶ್ ಅವರು ಈಗ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅನ್ನೋದು ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅದೇನೇ ಇದ್ರೂ ಕೂಡ ಈಗ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿದೆ. ಅದ್ರ ಜೊತೆಗೆ ಮಂಡ್ಯ ಬಿಜೆಪಿಗೆ ಒಂದು ರೀತಿ ದೊಡ್ಡ ಶಕ್ತಿ ಬಂದಂತಾಗಿದೆ ಅನ್ನೋದು ಕೂಡ ರಾಜ್ಯದ ಬಿಜೆಪಿ ನಾಯಕರು ಮಾತಾಡ್ಕೊಳ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಸುಮಲತಾ ಅವರು ಬಿಜೆಪಿಗೆ ಬೆಂಬಲ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಚದುರಂಗದಲ್ಲಿ ನಾವು ಚರ್ಚೆ ಮತ್ತು ವಿಶ್ಲೇಷಣೆನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಜಾಯ್ನ್ ಆಗಿದ್ದಾರೆ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಉತ್ತವಳ್ಳಿ, ಹಾಗೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ಇಬ್ಬರಿಗೂ ಸ್ವಾಗತ. ಮಧು, ನಿರೀಕ್ಷೆಯಂತೆ ಸಾಕಷ್ಟು ಕುತೂಹಲ ಇತ್ತು. ಸುಮಲತಾ ಯಾವ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋದು ಕೂಡ ಒಂದು ಲೆಕ್ಕಾಚಾರಕ್ಕೆ ಬಿಜೆಪಿಗೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿತ್ತು. ಆದರೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಕುಮಾರಣ್ಣ ಅಂದ್ರೆ ದೇವೇಗೌಡರ ಕುಟುಂಬದ ವಿರುದ್ಧ ದಿಕ್ಕಿನಲ್ಲಿ ಈಜ್ಬಿಟ್ಟು ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳೋದು ಕಷ್ಟ. ಅಂಥದ್ರಲ್ಲೂ ಗೆದ್ದಿ ಸಂಸದರಾಗಿದ್ರು. ಈಗ ಇವರು ಬಿಜೆಪಿಗೆ ಬೆಂಬಲ ಕೊಡ್ತಾ ಇರುವಂಥದ್ದನ್ನ ರಾಜಕೀಯ ಚಿತ್ರಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ತರಬಹುದು ಅಂತ ನಿರೀಕ್ಷೆ ಮಾಡಬಹುದು ಅಂತ?
ಈಗ ಈ ಎಂಟೈರ್ ಇವತ್ತೇನು ಕಳೆದ 6 ತಿಂಗಳಿಂದ ಚರ್ಚೆ ಆಗ್ತಾ ಇತ್ತು ಪೃಥ್ವಿ, ಇವರು ಕಾಂಗ್ರೆಸ್ಗೋ BJPಗೋ ಹೇಗೆ ಬೆಂಬಲವೋ ಸೇರ್ಪಡೆಯೋ ಅಂತೆಲ್ಲ, ಇದಕ್ಕೆಲ್ಲ ಇವತ್ತು ಒಂದು ಸ್ಪಷ್ಟ ಚಿತ್ರಣ ಅಂತೂ ಸಿಕ್ಕಿದೆ. ಈ ಎಂಟೈರ್ ಪ್ರಹಸನವನ್ನು ಅಥವಾ ಈ ಎಂಟೈರ್ ಟೈಮ್ ಲೈನ್ 3 ಆಯಾಮಗಳಲ್ಲಿ ಹೇಳ್ಬೋದು. ಒಂದೇನಂದರೆ ಒಂದು ಸುಮಲತಾ ಅವರ ವೈಯಕ್ತಿಕ ಆಯಾಮ ಅಂದರೆ ಕಳೆದ ಸಲ ಸ್ವಾಭಿಮಾನಿಯಾಗಿ ನಿಂತರು, ಅದನ್ನು ಪ್ರಚಾರ ಮಾಡಿದ್ರು, ಜನತೆಯನ್ನು ಕನ್ವಿನ್ಸ್ ಮಾಡಿದ್ರು, ಮಂಡ್ಯದ ಜನರನ್ನು, ಅಂಬರೀಷ್ ಅಭಿಮಾನಿಗಳನ್ನು ಗೆದ್ದರು. ಈಗ ಆ ಒಂದು ಸಂದರ್ಭದಲ್ಲೂ ಕೂಡ JDS ಅವ್ರಿಗೆ ಕಾಮನ್ ಶತ್ರು ಆಗಿತ್ತು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ನಿಂತಿದ್ದರಿಂದ. ಈ ಸಲವೂ ಕೂಡ ಗೆದ್ದ ನಂತರವೂ ಕೂಡ ಕಳೆದ 4 ವರ್ಷದಲ್ಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಅಲ್ಲಿ ಸಮಾನವಾಗಿ ಇದ್ದಂಥ ಏನು ರಾಜಕೀಯ ಶತ್ರು JDS. ಕುಮಾರಸ್ವಾಮಿ ಅವರಿಂದ ಹಿಡಿದು ಅವರ ಎಲ್ಲ ದಳಪತಿಯ ಹಿಂಬಾಲಕರಾದಂಥ ಎಲ್ಲ ಶಾಸಕರು ಕೂಡ ಒಂದಿಲ್ಲೊಂದು ಕಾರಣಗಳಿಗೆ ಸುಮಲತಾ ಅವರ ಮೇಲೆ ದಾಳಿ ಮಾಡುವಂಥದ್ದು, ಅದಕ್ಕೆ ಸುಮಲತಾ ಅವರು ಕೂಡ ಪ್ರೇರೇಪಣೆ ಕೊಡುವಂಥದ್ದು ಅಥವಾ ಪ್ರತಿದಾಳಿಯನ್ನು ಮಾಡುವಂಥದ್ದು ನೋಡ್ತಾನೆ ಬಂದಿದ್ವಿ. ಸೊ ಇಲ್ಲಿ ವೈಯಕ್ತಿಕ ಆಯಾಮದಲ್ಲಿ ನೋಡೋದಾದರೆ JDS ವಿರುದ್ಧ BJPಗೆ ಇರುವಂಥ ಶೂನ್ಯತೆ ಏನು ಮಂಡ್ಯದಲ್ಲಿ ಏನಿದೆ, ಆ ಶೂನ್ಯತೆಯನ್ನು ನಾನು ತುಂಬುವಂಥ ಪ್ರಯತ್ನವನ್ನು ಮಾಡ್ತೀನಿ ಪ್ರಾಮಾಣಿಕವಾಗಿ. ನನಗೆ ಒಂದು ಸಂಘಟನೆ ಮತ್ತು ಪಕ್ಷದ ಅವಶ್ಯಕತೆ ಇದೆ, ಆ ಒಂದು ಸಂಘಟನೆ ಪಕ್ಷಕ್ಕೆ ನನ್ನಂಥ ಒಂದು ಸ್ಥಳೀಯ ಮುಖದ ಅವಶ್ಯಕತೆ ಇದೆ ಅನ್ನೋ ಒಂದು ಮ್ಯೂಚುವಲ್ ಬೆನಿಫಿಟ್ ಆಧಾರದಲ್ಲಿ ವೈಯಕ್ತಿಕವಾಗಿ ಆಯಾಮದಲ್ಲಿ ಬೆಂಬಲವನ್ನು ಘೋಷಣೆ ಮಾಡಿದರೆ. ಟೆಕ್ನಿಕಲಿ ಗೆದ್ದ ನಂತರ 6 ತಿಂಗಳು ಒಳಗಡೆನೇ ಸೇರ್ಪಡೆಯಾಗಿದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ 6 ತಿಂಗಳು ಆಗೋಗಿರೋದ್ರಿಂದ, ಈಗ 4 ವರ್ಷ ಆಗಿರೋದ್ರಿಂದ, ಈಗ ಟೆಕ್ನಿಕಲ್ ಲೀಗಲ್ ಪ್ರಾಬ್ಲಮ್ಸ್ ಆಗೋದ್ರಿಂದ ಹೊರಗಡೆ ನಿಂತು ಬೆಂಬಲ ಅಂತ ಕೊಟ್ಟು ಆ ಮೂಲಕ ಮುಂದಿನ ಭವಿಷ್ಯದ ಬುನಾದಿಯನ್ನು ಹಾಕ್ಕೊಂಡಿದ್ದಾರೆ. ಇನ್ನು ಎರಡನೇ ಆಯಾಮ ಅಂದರೆ ಮಂಡ್ಯದ ಅಭಿವೃದ್ಧಿ ಆಯಾಮ. ಈ ಅಭಿವೃದ್ಧಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮೋದಿ ಅವರ ನಾಯಕತ್ವದಲ್ಲಿ ಎಲ್ಲ ಚುನಾವಣಾ ಪ್ರಚಾರ ವೇದಿಕೆಗಳಲ್ಲಿ ಹೇಳ್ಕೊಂಡು ಬಂದಿರುವಂಥದ್ದು ಮತ್ತು ವಿಶ್ವ ವೇದಿಕೆಯಲ್ಲೂ ಕೂಡ ಹೇಳ್ಕೊಂಡು ಬಂದಿರುವಂಥದ್ದು ಪ್ರಗತಿಪರ ಭಾರತಕ್ಕೆ ಅಥವಾ ಎತ್ತರ ಹೆಜ್ಜೆ ಇಡ್ತಾ ಇರುವಂಥ ಭಾರತಕ್ಕೆ ಬಲಿಷ್ಠ ನಾಯಕತ್ವ ಅಂತ. ಸೊ ಆ ಒಂದು ನಾಯಕತ್ವದ ಒಂದು ಸಂಪೂರ್ಣ ಫಲ ಸಿಗಬೇಕು ಅಂತಂದರೆ ಇಲ್ಲಿ ಮಂಡ್ಯದ ಅಭಿವೃದ್ಧಿ ಮುಖ್ಯ. ನನ್ನ ಅಭಿವೃದ್ಧಿ ಅಲ್ಲ ಅಥವಾ ನನ್ನ ಕುಟುಂಬದ ಅಭಿವೃದ್ಧಿ ಅಲ್ಲ ಅನ್ನೋಂತ ಹೇಳೋ ಮೂಲಕ ಅಭಿವೃದ್ಧಿಯ ಆಯಾಮದಲ್ಲಿ ಈ ಒಂದು ಮನ್ನಣೆಯನ್ನು ಗಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಸ್ವತಂತ್ರವಾಗಿದ್ದರೂ ಕೂಡ, ಯಾವುದೇ ಪಕ್ಷದ ಸರ್ಕಾರದ ಭಾಗ ಅಲ್ದಿದ್ರೂ ಕೂಡ ಎಷ್ಟೆಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನನ್ನ ಸ್ವಂತ ಶ್ರಮವನ್ನು ಹಾಕಿದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು 3ನೇ ಆಯಾಮ, ಅದರಲ್ಲಿ ಕುಟುಂಬ ರಾಜಕಾರಣದ ಆಯಾಮ. ಹೇಗೆ ಎಷ್ಟು ಸೂಕ್ಷ್ಮವಾಗಿ ನೋಡಿ, ಮಗನಿಗೂ ಟಿಕೆಟ್ ಕೇಳ್ತಾರಂತೆ, ಅವ್ರಿಗೂ ಟಿಕೆಟ್ ಕೇಳ್ತಾರಂತೆ ಅಂತೆಲ್ಲ ಮಾತುಗಳಿದ್ವು. ಅದಕ್ಕೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡುವಂತೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುಟುಂಬ ರಾಜಕಾರಣದ ಪ್ರಶ್ನೆಯೇ ಇಲ್ಲ, ನಾನು ಸಕ್ರಿಯ ರಾಜಕಾರಣದಲ್ಲಿರೋವರೆಗೂ ಕೂಡ ಮಗ ಬರೋಲ್ಲ ಅನ್ನೋ ಮೂಲಕ ವಿಜೇಂದ್ರ ಫಾರ್ಮುಲಾ ಏನಿದೆ ಅದರಲ್ಲೊಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈಗ ಮಗನಿಗೆ 2 ಪಕ್ಷಗಳಿಂದ ಕೂಡ ಆಫರ್ ಇತ್ತು, ಆದರೆ ಮಗನಿಗೆ ಆಸಕ್ತಿ ಇಲ್ಲ. ಸಹಜವಾಗಿ ಅಂಬರೀಷ್ ಅವರ ಪುತ್ರ ಆಗಿರೋದ್ರಿಂದ ಬೆಂಬಲ ಅಭಿಮಾನಿಗಳು ಬರಬೇಕು ಅಂತ ಕೇಳ್ತಾರೆ. ಆದರೆ ನಮಗೆ ವೈಯಕ್ತಿಕವಾಗಿ ಅಂತಹ ಸ್ವಾರ್ಥ, ಕುಟುಂಬ ರಾಜಕಾರಣದ ಆಯಾಮಗಳು, ನಿರೀಕ್ಷೆಗಳಿಲ್ಲ. ಆದರೆ ಒಂದು ವೇಳೆ ಅಂಥ ಅವಕಾಶ ಬಂದರೆ ಒಬ್ಬ ಕಾರ್ಯಕರ್ತನಾಗಿ ನಿಂತು ಸೇರಿ ದುಡಿದು ನಂತರ ಅದನ್ನು ಗುರುತಿಸುವಂಥ ಹಂತ ಬಂದರೆ ಅದು ಮುಂದಿನ ದಿನಗಳಿಲ್ಲ. ಆದರೆ ಸದ್ಯಕ್ಕಂತೂ ಸುಮಲತಾ ಅಂಬರೀಷ್ ಅವರ ಮಗ, ಅವರ ಸ್ಟಾರ್ ದಂಪತಿಯ ಮಗ ಮತ್ತು ಈ ಮಣ್ಣಿನ ಅಸ್ಮಿತೆಯ ಜೋಡಿಯ ಮಗ ಅನ್ನೋ ಕಾರಣಕ್ಕೇ ಇವರಿಗೆ ಆ ಒಂದು ಅರ್ಹತೆ ಆಧಾರದಲ್ಲೇ ಸಿಗಬೇಕು ಅಂತಿಲ್ಲ ಅಂತ ಹೇಳೋ ಮೂಲಕ ವಿಜೇಂದ್ರ ಅವರ ವಿಚಾರದಲ್ಲಿ BJP ಒಂದು ಆಯಾಮವನ್ನು ಇಟ್ಟಿದೆ, ಆ ಡೈಮೆನ್ಷನನ್ನು ಇಲ್ಲೂ ಕೂಡ ಅಪ್ಲೈ ಮಾಡಿದರೆ ಅದೇ ಮೆಸೇಜನ್ನು ಕೊಟ್ಟಿರೋ ರೀತಿ ಇದೆ ಪರಸ್ಪರ ಮಾತನಾಡುವಂಥ ಸಂದರ್ಭದಲ್ಲಿ. ಸೊ ಈ 3 ಆಯಾಮಗಳಲ್ಲಿ ಇಬ್ಬರಿಗೂ ಕೂಡ ಅನಿವಾರ್ಯತೆ ಅವಶ್ಯಕತೆ ಇತ್ತು, ಅವಶ್ಯಕತೆಗಳನ್ನು ಪರಸ್ಪರ ಪೂರೈಸಿಕೊಳ್ಳುವಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಪೃಥ್ವಿ. ಓಕೆ, ಚಿದಾನ್ ಪಟೇಲ್, ಈಗ ಕಳೆದ 4 ವರ್ಷದಿಂದಲೂ ಕೂಡ ಒಂದು ರೀತಿಯಾದಂಥ ಗೊಂದಲ ಇತ್ತು. ಕಾಂಗ್ರೆಸ್ BJPನ ಅನ್ನೋ ಗೊಂದಲದಲ್ಲೇ ಇಷ್ಟು ವರ್ಷಗಳ ಕಾಲ ಕೂಡ ಅವ್ರು ಏನು ನಿರ್ಧಾರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಒಂದಿರಲಿಲ್ಲ. ಈ ಕ್ಲಾರಿಟಿ ಬಂದಿದೆ. ಇದು BJPಗೆ ಪ್ಲಸ್ ಪಾಯಿಂಟ್ ಮಂಡ್ಯ ಭಾಗದಲ್ಲಿ. ಆದರೆ ಸುಮಲತಾ ಅಂಬರೀಷ್ ಅವರ ಒಂದು ಆ್ಯಂಗಲಲ್ಲಿ ನೋಡೋದಾದರೆ ಇನ್ನೂ ಕೂಡ ಮತ್ತೆ ಹೋರಾಟ ಮಾಡಬೇಕಾಗತ್ತೆ. 2019ರಲ್ಲಿ ನಿಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕಾಗಿತ್ತು, ಮತ್ತೆ ಹೋರಾಟವನ್ನು ಮಾಡೇ ಮತ್ತೆ ಅವರು ಅಧಿಕಾರವನ್ನು ಪಡ್ಕೊಳ್ಬೇಕು ಅಥವಾ ವಿನ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಸುಮಲತಾ ವಿಚಾರದಲ್ಲಿ ಏನು ನೋಡ್ತೀರಾ? ಈಗ ಮಧು ಅವರು, ಸುಮಲತಾರವರು ಅವರ ಭಾಷಣ ಮತ್ತು ಅವರ ಇವತ್ತಿನ ಚಾಕಚಕ್ಯದ ಬಗ್ಗೆ ಹೇಳಿದರು. ಕಳೆದ 15 ವರ್ಷಗಳಿಂದ ರಾಜಕಾರಣದ ಸ್ವರೂಪ ಬದಲಾಗಿದೆ. ಕ್ಯಾಶು ಮತ್ತು ಕೆಪಾಸಿಟಿ ಇದ್ದಂಥವ್ರು ಇವತ್ತು ಪೊಲಿಟಿಷಿಯನ್ ಆಗಿ ಎಮರ್ಜ್ ಆಗಿ MLCನೂ ಆಗ್ತಿದ್ದಾರೆ. ಮತ್ತೊಂದು ಮಾತಿನ ಬಂಡವಾಳ, ಒಳ್ಳೆ ಮಾತುಗಾರಿಕಿದ್ದು ಪಕ್ಕದಲ್ಲಿ ಏನಾದರೂ ಪುಷ್ ಮಾಡೋರಿದ್ದರೆ, ಸ್ಟಾರ್ಗಿರಿ ಇದ್ದರೆ ಸುಮಲತಾ ಅಂತ ರಾಜಕಾರಣಿಗಳು ಇವತ್ತು ಏನು ಬೇಕಾದರೂ ಆಗ್ಬೋದು ಅನ್ನೋದು ನಮ್ಮ ಕಣ್ಮುಂದೆ ಇದೆ. ತೇಜಸ್ವಿ ಸೂರ್ಯ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಬೇರೆ ಬೇರೆ ಕಾರಣಗಳಿರತಕ್ಕದ್ದು. ಇದು ಪ್ರಮುಖವಾಗಿ ಉತ್ತರ ಕರ್ನಾಟಕ, ಯಾಕೆ ಹಳೆ ಮೈಸೂರು ಭಾಗಕ್ಕೆ BJP ಹೆಚ್ಚು ಆಸಕ್ತಿ ವಹಿಸ್ತಿದೆ ಅಂತೇಳಿ ಅವರ ಹಲವಾರು ಸರ್ವೆಗಳಲ್ಲಿ ಉತ್ತರ ಕರ್ನಾಟಕದ ಭಾಗ ಇದೆಯಲ್ಲ, ಆ ಉತ್ತರ ಕರ್ನಾಟಕ ಭಾಗ ಈ ಬಾರಿಯ ಚುನಾವಣೆಯಲ್ಲಿ ಫ್ರೂಟ್ಫುಲ್ ಆಗಿಲ್ಲ. ಅಂದರೆ ಎಲ್ಲವೂ ಕೂಡ ನಾವು ಅಂದುಕೊಂಡಂತೆ ಎಲ್ಲ ಲಿಂಗಾಯತರು ನಮ್ಮ ಜೇಬಲ್ಲಿದ್ದರು ಅಂತ ಒಂದು ಭ್ರಮೆ ಇತ್ತಲ್ಲ,
ಆ ಭ್ರಮೆ ಈಗ ಕಳಚಿ ಬಿದ್ದಿರ್ತಕ್ಕಂಥದ್ದು. ಅವ್ರು ಏನೇ ಹೇಳಿರ್ಬೋದು, ಯಡಿಯೂರಪ್ಪ ಕಣ್ಣೀರು ಹಾಕೊಂಡು ಹಿಡಿದಿದೆಯಲ್ಲ, ಇವತ್ತಿನ ಜನ ವಿಶ್ಲೇಷಣೆ ಮಾಡ್ತಾರೆ. ಒಬ್ಬ ಹಳ್ಳಿಯಲ್ಲಿ ಇದ್ದಂಥವ್ರು ಕೂಡ ಒಂದು ಮನೆ ಮುಂದೆ ಕಟ್ಟೆಯಲ್ಲಿದ್ದರೂ ಕೂಡ ಚರ್ಚೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಫೇಸ್ಬುಕ್, ಸಾಮಾಜಿಕ ಜಾಲತಾಣ, ಮಾಧ್ಯಮಗಳು, ಜನರು ಚರ್ಚೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಈ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಸೀಟ್ಗಳನ್ನ ಗ್ರ್ಯಾಬ್ ಮಾಡಬೇಕು. ಗ್ರ್ಯಾಬ್ ಮಾಡೋಕ್ಕೆ ಯಾರು ಬೇಕು ಅವರಿಗೆ? ಪ್ರತಾಪ್ ಸಿಂಹ ಇದ್ದಾರೆ, ಭಾಷಣ ಮಾಡ್ತಾರೆ. ಅವರು ಮೈಸೂರು ಜಿಲ್ಲೆ ಮೋದಿ ಕಾರಣಕ್ಕೆ MP ಆಗಿದ್ದಾರೆ, ತೇಜಸ್ವಿ ಸೂರ್ಯ ಇದ್ದಾರೆ. ಆದರೆ ಅವರಿಗೆ ಕ್ರೌಡ್ ಫುಲ್ಲಿಂಗ್ ಅನ್ನೋರು ಬೇಕು. ಈ ಕ್ರೌಡ್ ಫುಲ್ಲಿಂಗ್ ಅನ್ನೋದಿದೆಯಲ್ಲ, ಸುಮಲತಾ ಅವರ ಮಾತಿನಿಂದಲೇ ಕ್ರೌಡ್ ಫುಲ್ಲಿಂಗ್ ಮಾಡೋಷ್ಟಂಥ ಕೆಪಾಸಿಟಿ ಇರ್ತಕ್ಕಂಥವ್ರು. ಜೊತೆಗೆ BJPಯಲ್ಲೂ ಕೂಡ ಒಬ್ಬರು ಮಹಿಳಾ ರಾಜಕಾರಣಿ ಬೇಕಿತ್ತು. ಶೋಭಾ ಕರಂದ್ಲಾಜೆ ಇದ್ದಾರೆ, ಅವ್ರಿಗೆ ಕೇಂದ್ರ ಸಚಿವರಾಗಿದ್ದಾರೆ. ಆದರೆ ಸುಮಲತಾ ಇಮೇಜ್ ಬೇರೆ. ಅವರು ನಟಿ ಆದಂಥವ್ರು, ಅವ್ರದ್ದೇ ಆದಂಥ ನಟಿ ಅಂತ ಹೇಳಿದ್ರೆ ಜನಗಳಿಗೆ ಒಂದು ಕುತೂಹಲ. ನಮಗೆ ನಿಮಗೆ ದಿನ ನೋಡ್ತೀವಿ, ಕಾಮನ್ ಆಗ್ಬೋದು. ಮನೇಲಿ ಕೂತಂಥ ಹೆಣ್ಣು ಮಗಳಿಗೆ ಸುಮಲತಾ ಇವತ್ತು ಕೂಡ ಹೀರೋಯಿನ್, ಇವತ್ತು ಕೂಡ ಹಳೆ ಸಿನಿಮಾದ ಹೀರೋಯಿನ್ ನೆನೆಸ್ಕೊತಾರೆ. ಈ ಒಮ್ಮಂಗೆ ಒಂದು ಕೆಪಾಸಿಟಿ ಅಂತ ಹೇಳಿದ್ರೆ ಅವರು ರಾಜಕಾರಣದಲ್ಲೇನೋ ಬೆವರಿಳಿಸಿಲ್ಲ. ಆದರೆ ಅವರ ಮಾತಿದೆಯಲ್ಲ, ಆ ಮಾತಿನ ಚಾಕಚಕ್ಯತೆ ಮತ್ತು ರಾಜಕಾರಣದ ಮಹತ್ವಾಕಾಂಕ್ಷೆ ಅವರ ಮಾತಲ್ಲಿ ಕಾಣುತ್ತೆ. ನೀವು ಯಾವುದೇ ಕ್ವಶನ್ಸ್ ಕೇಳಿ 7 ಸೆಕೆಂಡ್ ಲೇಟ್ ಮಾಡಿ ಅವರು ಆನ್ಸರ್ ಮಾಡ್ತಾರೆ. ಎಸ್ ಆರ್ ನೋ. ಎಲ್ಲೂ ಕೂಡ ಅವರು ಈ ಕೆಲವು ರಾಜಕಾರಣಿಗಳು ಇಷ್ಟು ಏನಾದರೂ ಒಂದು ಹೇಳ್ಕೊಂಡು ಸಿಕ್ಕಾಕೊಳ್ತಾರೆ. ಇವತ್ತು ಕೂಡ ಒಂದೇ ಒಂದು ವಿಚಾರದಲ್ಲೂ ಕೂಡ ರಾಜಕೀಯವಾಗಿ ಅಪ್ಪಿತಪ್ಪಿ ಎಲ್ಲೂ ಕೂಡ ಮಾತಾಡಿಲ್ಲ. BJPಯವರಿಗೆ ಹಳೆ ಮೈಸೂರು ಭಾಗದಲ್ಲಿ ಈ ಥರ ಕ್ರೌಡ್ ಫುಲ್ಲಿಂಗ್ ಒಬ್ಬರು ಬೇಕಿತ್ತು, ಒಬ್ಬರು ಸ್ಟಾರ್ ಇರ್ತಕ್ಕಂಥ ಬೇಕಿತ್ತು. ಹಾಗಾಗಿ ಸುಮಲತಾ ಅವ್ರನ್ನ ಕರ್ಕೊಂಡು ವಿರುದ್ಧ ಅವರನ್ನ ಆದರೆ ಅಷ್ಟು ಸುಲಭ ಅಲ್ಲ. BJP ಒಳಗೂ ಸವಾಲು. ಸುಮಲತಾ ಬಂದರೆ, ಸುಮಲತಾ ನಾನು ಹೇಳಿದೆ ನಿಮಗೆ, ರಾಜಕೀಯ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಹೆಣ್ಮಗಳು. ಈಗ ಸದ್ಯಕ್ಕೆ BJPಗೆ ಒಬ್ಬರು ಹೆಣ್ಮಗಳು ಬೇಕು. ರಾಜಕಾರಣದಲ್ಲಿ ಶೋಭಾ ಕರಂದ್ಲಾಜೆ ಇದ್ದಾರೆ, ಆದರೆ ಶೋಭಾ ಕರಂದ್ಲಾಜೆ ಮೀರಿ ತನ್ನದೇ ಆದ ಒಂದು ವರ್ಚಸ್ ಇಟ್ಕೊಂಡಿರಬೇಕು. ಬೇಕು, ಅದು ಸುಮಲತಾ, ಅದು ಹಳೆ ಮೈಸೂರು ಭಾಗ, ಅದು ವರ್ಕೌಟ್ ಆಗುತ್ತೆ. ಎಲ್ಲ ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗ ನಾಯಕಿ ಅಂತ ಹೇಳ್ಬೋದು. ಅಂದರೆ ಅವರು ಸುಳ್ಯದ ಒಕ್ಕಲಿಗ ನಾಯಕರು. ನೀವು ದಕ್ಷಿಣ ಕನ್ನಡ ಬರ್ತಕ್ಕಂಥ ಒಕ್ಕಲಿಗರು ಮತ್ತು ಈ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗರ ಸ್ವರೂಪ ಬೇರೆ. ಅವರು ಒಪ್ಕೊಳ್ಳಲ್ಲ. ನೀವು ಮಂಗಳೂರು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗರನ್ನು ಈ ಭಾಗದ ಒಕ್ಕಲಿಗರು ಒಪ್ಕೊಳ್ಳಲ್ಲ. ಆಮೇಲೆ ಅವರು ಅಂಬರೀಷ್ ಪತ್ನಿ ಅನ್ನೋ ಒಂದು ಕಾರಣ. ಜೊತೆಗೆ ಅವ್ರನ್ನ ಒಬ್ಬ ಮಹಿಳಾ ಲೀಡರ್ ಆಗಿ ಎಮರ್ಜ್ ಮಾಡಿದ್ರೆ ಅದು BJPಗೆ ಲಾಭ. ಒಂದು ಸ್ಟಾರ್ ಕ್ಯಾಂಪೇನರ್ ಆಗ್ತಾರೆ ನೋಡಿ. ಈ ಚುನಾವಣೆಯಲ್ಲಿ BJP ಪಾಲಿಗೆ ಅವರು ಸ್ಟಾರ್ ಕ್ಯಾಂಪೇನರು. ಅವರು ಹಳೆ ಮೈಸೂರು ಭಾಗ ಸೀಮಿತ ಮಾಡಲ್ಲ, ಅವ್ರನ್ನ ಬೆಳಗಾವಿಲಿ ಹೋಗಿ ಭಾಷಣ ಮಾಡ್ತಾರೆ. ಆದರೆ ಅವ್ರಿಗೆ ಈಸಿ. ಸುಮಲತಾ ಅಂದರೆ ಹೀರೋಯಿನು, ಅಂಬರೀಷ್ ಹೆಂಡತಿ, MP ಅನ್ನೋದಿದೆಯಲ್ಲ, ಈಸಿ. ಅದು ಇವೆಲ್ಲವೂ ಕೂಡ BJPಗೆ ಲಾಭ. ಅಟ್ ದ ಸೇಮ್ ಟೈಮ್ ಸುಮಲತೆಗೂ ಲಾಭ. ಯಾಕಂತ ಹೇಳಿದ್ರೆ ಅವರಿಗೆ ಅನಿವಾರ್ಯ ಇತ್ತು. ಯಾವ ರೀತಿ ಅನಿವಾರ್ಯ ಇತ್ತು ಅಂತ ಹೇಳಿದರೆ ಅವರಿಗೆ ಪಕ್ಷೇತರಾಗಿ ಇಷ್ಟು ದಿವಸ ಸರ್ವೈವ್ ಆದರು. 24ರಲ್ಲಿ ಸರ್ವೆ ಆಗೋದು ಅಷ್ಟು ಸುಲಭ ಅಲ್ಲ. ಸುಮಲತಾ ಅವ್ರು MP ನಿಲ್ತಾರೆ ಇಲ್ಲ ಗೊತ್ತಿಲ್ಲ. ಅವ್ರ ಬೇಡಿಕೆ ಅವ್ರನ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವರು ಸ್ಟ್ರಾಟಜಿ ಇಟ್ಕೊಂಡು ಹೇಳಿದರು, ಯಾರೋ ನಮ್ಮ ಅಭಿಷೇಕ್ ಮುಂದೆ ನಾನು ರಾಜಕಾರಣದಲ್ಲಿರೋ ತನಕ ಅವ್ರು ಇರಲ್ಲ ಅಂತ. ಅವರು ಅಟ್ ದ ಸೇಮ್ ಟೈಮ್ JDS ಟಾಂಗ್ ಕೊಟ್ಟರು. ಅಟ್ ದ ಸೇಮ್ ಟೈಮ್ BJPಲಿ ಇದ್ದಾರೆ. ಯಾರು ಯಡಿಯೂರಪ್ಪ ಯಾರು, ರಾಘವೇಂದ್ರ ಯಾರು, ವಿಜೇಂದ್ರ ಯಾರು. ಸದ್ಯಕ್ಕೆ ಮಂಡ್ಯದ ನೆಲದಲ್ಲಿ ನಿಂತ್ಕೊಂಡು ಯಾರಿಗೆ ಅವರು ಟೀಕೆ ಮಾಡಬೇಕಿತ್ತು ಅವರಿಗೆ ಟೀಕೆ ಮಾಡಿದರು. ಇನ್ನೊಂದು ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಅದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಯಾಕೆಂತೇಳಿ ಅವರು ಕಾಂಗ್ರೆಸ್ನ ಎಲ್ಲೂ ಕೂಡ ಬೈಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಇವತ್ತು MP ಆಗಿದ್ದಾರೆ ಅಂತ ಹೇಳಿದ್ರೆ ಅದು BJP ಋಣ ಅಲ್ಲ, ಅದು ಕಾಂಗ್ರೆಸ್ನ ಋಣ. ಒಂದು ವೇಳೆ ಅವ್ರಿಗೆ ಬೈದರೆ ಓಟ್ ಹಾಕ್ತಾರಿದಾರಲ್ಲ, ಇವ್ರಿಗೆ ಸಬ್ಸೆಕ್ಟ್ ಶುರು ಮಾಡ್ತಾರೆ. ಮತ್ತೆಲ್ಲ ಒಂದು ಕಡೆ ಇವ್ರ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಅಟ್ಯಾಕ್ ಮಾಡಿದರೆ ಇವ್ರ ವಿರುದ್ಧ ಕೂಡ ಅವರು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ಸಿಗೆ ನಮಗೇನು ಟಚ್ ಮಾಡಿಲ್ಲ ಅಂತ ಹೇಳಿ ಸಾಫ್ಟ್ ಕಾರ್ನರ್ ಆಗ್ತಾರೆ. ಹಾಗಾಗಿ ಸುಮಲತಾ ಅನ್ನೋರು ಒಬ್ಬರು, ಅವ್ರ ಬಗ್ಗೆ ಸುಮಲತಾ ಅಂದರೆ ಏನು, ಒಬ್ಬ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಹೆಣ್ಣುಮಗಳು, ರಾಜಕಾರಣಿ ಮತ್ತು ಚಾಕಚಕ್ಯತೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಮತ್ತು ಯಾವ ಟೈಮಲ್ಲಿ ಯಾವ ದಾಳವನ್ನು ಉದುರಿಸಬೇಕು, ಯಾವ ಲಾಭವನ್ನು ಮಾಡ್ಕೋಬೇಕು ಅನ್ನೋ ಒಂದು ರಾಜಕಾರಣಿ. ಆ ಲಾಭವನ್ನು ಮಾಡ್ಕೊಳ್ಳೋ ಪರಿಣಾಮ ಅವರು ಇವತ್ತು BJPಗೆ ನೋಡಿ ಅವರ ಘೋಷಣೆಯನ್ನು ಮಾಡಿದ್ದಾರೆ. ರೂಡ್ನೆಸ್ ಬಗ್ಗೆ ಮಾತಾಡಿದ್ರಲ್ಲ ಇವತ್ತು ಎಂಟೈರ್ ಪ್ರೆಸ್ ಮೀಟಲ್ಲಿ. ಕಳೆದ 4 ವರ್ಷಗಳಲ್ಲಿ JDS ಕುಮಾರಸ್ವಾಮಿ ಅವರಿಂದ ಹಿಡಿದು ಅಲ್ಲಿನ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಮಾಡಿರುವಂಥ ಆರೋಪ ಪಟ್ಟಿ ಏನಿದೆ, ಆ ಎಂಟೈರ್ ಆರೋಪ ಪಟ್ಟಿಗೆ ಪ್ರತಿಯಾಗಿ JDS ವಿರುದ್ಧ ಒಂದು ಚಾರ್ಜ್ ಶೀಟ್ ಹಾಕಿದ್ರಲ್ಲ ಇವತ್ತು. ನನ್ನನ್ನು ನೀವು ಕೋವಿಡ್ ಟೈಮಲ್ಲಿ ಬರಲಿಲ್ಲ ಅಂತ ಹೇಳಿದ್ರಿ, ಆದರೆ ನೀವೇನು ಮಾಡಿದ್ರಿ ಅಂತ ಕೇಳಿದ್ರು. ಅಂದರೆ ಅದ್ರ ಜೊತೆಗೆ ಪ್ರತಿ ಇಷ್ಟು 4 ವರ್ಷಗಳಲ್ಲಿ ಯಾವೆಲ್ಲ ಆರೋಪಗಳನ್ನು ಮಾಡಿದ್ರು ಮತ್ತು ಭಾವನಾತ್ಮಕವಾಗಿ 100 ವರ್ಷದ ಒಂದು ಅಣೆಕಟ್ಟೆಯನ್ನು ಇವರು 3 ವರ್ಷದಲ್ಲಿ ಮುಗಿಸಕ್ಕೆ ಹೊರಟಿದ್ರು ಅನ್ನೋಂಥ ಮಾತನ್ನು ಹೇಳೋ ಮೂಲಕ ರೈತರ ಜೀವನಾಡಿ, ರೈತರ ಅಸ್ಮಿತೆಯನ್ನು ಟಚ್ ಮಾಡುವಂಥದ್ದು ಮತ್ತು ಇವರ ಕುಟುಂಬ ರಾಜಕಾರಣವನ್ನು ಟಚ್ ಮಾಡುವಂಥದ್ದು ಮತ್ತು ಭ್ರಷ್ಟಾಚಾರ, ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಿದ್ದೀನಿ ಅಥವಾ ಯಾವ ಪಕ್ಷದ ಪರವಾಗಿ ಹೋಗ್ತಾ ಇದ್ದೀನಿ ಆ ಪಕ್ಷದ ಒಂದು ಪ್ರಮುಖ ಚರ್ಚಾ ವಿಷಯ ಆಗಿರುವಂಥ ಭ್ರಷ್ಟಾಚಾರ ಏನಿದೆ ಅದರ ಒಂದು ಸ್ವಚ್ಛ ಆಡಳಿತ ಅಂತ ಏನು ರಾಷ್ಟ್ರ ಮಟ್ಟದಲ್ಲಿ ಏನು ಹೇಳ್ಕೊಳುತ್ತೆ BJP, ಅದಕ್ಕೆ ಪೂರಕವಾಗಿ ಇವರು ನಾವು ಒಂದು ಸೂಕ್ಷ್ಮವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಜನಪ್ರತಿನಿಧಿಗಳು ಕಂಡ್ರೆ JDSಗೆ ಇನ್ನೊಂದು ನೋಡೋದಾದ್ರೆ ಈ ವಿಚಾರದಲ್ಲಿ ವಿಧಾನಸಭೆ ಚುನಾವಣೆಗೆ ಬರ್ತಾರಾ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದಂತ ಟೈಮಲ್ಲಿ ಹೇಳಿದ್ದು ಸುಮಲತಾ ಅವರು,
ಅಕಸ್ಮಾತ್ ಹೈಕಮಾಂಡ್ ಹೇಳಿದ್ರೆ ಯೋಚನೆ ಮಾಡಲೇಬೇಕಲ್ವಾ. ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಂದರೆ ಇನ್ನೂ ಮನಸ್ಸಿದೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು ಈ ವಿಚಾರದಲ್ಲಿ. ಬಿಕಾಸ್ ಲೋಕಸಭೆ ಚುನಾವಣೆ ಒಂದೇ ದೃಷ್ಟಿಲಿ ಹೋಗಿದ್ದೇ ಆಗಿದ್ದರೆ ಇನ್ನೂ ಟೈಮ್ ಇತ್ತು ಅವರಿಗೆ ಒಂದು ಬೆಂಬಲ ಕೊಡೋದ್ರ ಬಗ್ಗೆ ಒಂದು ಅವಕಾಶ ಇತ್ತು. ಇನ್ನೂ ಸಾಕಷ್ಟು ಇಫ್ ಯು ಡೋಂಟ್ ಮೈಂಡ್, ಸುಮಲತರು JP ನಡ್ಡಾ ಅವ್ರನ್ನ ಭೇಟಿ ಆದ್ರಲ್ಲ, ನಮಗೆ ಬಂದ BJP ಮೂಲಗಳ ಪ್ರಕಾರ ಅವರು, ನಾನು ಹೇಳಿದೆ ನಿಮಗೆ, ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ರಾಜಕಾರಣಿ. ಒಂದು ವೇಳೆ ಕೇಂದ್ರ ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆದರೆ, ವಿಸ್ತರಣೆ ಆದರೆ ಒಂದು ಅವಕಾಶ ಕೊಡಿ, ನಾನು ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆ ಮಾಡ್ತೀನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆಯಿತಾ, MP ಅವ್ರಿಗೆ ಗೊತ್ತು, ಅವ್ರು ಅಷ್ಟು ಸುಲಭ ಅಲ್ಲ, ಯಾರೇನೇ ಹೇಳ್ಬೋದು, ಲೋಕಸಭೆಗೆ ಅಷ್ಟು ಸುಲಭದ ಮಾತಲ್ಲ. ಆಯಿತಾ, ಆಮೇಲೆ ಹಂಗೆ ನಥಿಂಗ್ ಇಂಪಾಸಿಬಲ್. ಆಯಿತಾ, ಆದರೆ ಹಲವಾರು ಬೇಡಿಕೆಗಳು ಇಟ್ಟಿದ್ದಾರೆ ಅವರು. ಅನುದಾನ ಮಂಡ್ಯಕ್ಕೆ ಏನು ಮಾಡೋಣ, ನಾಳೆ ಯಾರು ಕ್ವಶನ್ ಮಾಡಬಾರ್ದಲ್ಲ. ಈ ಚುನಾವಣೆ ಮುಗಿದ ತಕ್ಷಣ ಹೈಯೆಸ್ಟ್ ಮಂಡ್ಯಕ್ಕೆ ಅನುದಾನವನ್ನು ಕೊಡ್ತಾರೆ. ಈಗಾಗಲೇ ನಿಮಗೆ ಜಲ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರ 885 ಕೋಟಿ ರೂಪಾಯಿನ ಮಂಡ್ಯಕ್ಕೆ ಕೊಟ್ಟಿದೆ. ಇದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟು, ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಪ್ರಾಜೆಕ್ಟು. ಹಾಗಾಗಿ ಅವರು MP ಎಲೆಕ್ಷನ್ ಒಂದು ವೇಳೆ ಗೆಲ್ಲಿಲ್ಲ ಅಂದ್ರೆ ಮುಂದೆ ಏನು ಅಂತೇಳಿ BJP ಗೊತ್ತು, ಇವರು ಸ್ಟಾರ್ ಕ್ಯಾಂಪೇನ್ ಅಂತ ಅವ್ರಿಗೆ ಗೊತ್ತು. ರಾಜ್ಯಸಭೆನೋ MLCನೋ ಮಾಡ್ತಾರಂತಲೂ ಗೊತ್ತು, ಅವ್ರು ಹೇಳ್ದಷ್ಟು ಒಂದು ಹಿಂಬಾಲಕ ಟಿಕೆಟ್ ಕೊಡ್ತಾರಂತಲೂ ಗೊತ್ತು. ಇದ್ರ ನಡುವೆ ಅವ್ರಿಗೂ ಮತ್ತು ಪ್ರತಾಪ್ ಸಿಂಗ್ ರಿಫ್ಟ್ ಇದೆಯಲ್ಲ, ಆ ರಿಫ್ಟ್ ಇದೆಯಲ್ಲ, ಇವರು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಓಕೆ, ಈ ಸುದ್ದಿ ಇಲ್ಲೇ ಮುಗಿಸೋಣ.